ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಖರ್ಚಿಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂತ ಆಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಸೇಫ್ ಅಂಡ್ ಸೆಕ್ಯೂರ್ ಆಗಿ ಈ ಒಂದು ಆಪ್ ಅಲ್ಲಿ ನೀವು ಸಾಲನ ತಗೋಬಹುದು. ಅಂಡ್ 2 ಲಕ್ಷ ರೂಪಾಯಿವರೆಗಿನ ಸಾಲನ ಸ್ಯಾಲರಿಡ್ ಪರ್ಸನ್ಸ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ, ಈವನ್ ಇಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಸಾಲ ಈ ಒಂದು ಅಪ್ಲಿಕೇಶನ್ ಪ್ರೊವೈಡ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಅಂಡ್ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೊಬೇಕು, ಏನು ಪ್ರಾಸೆಸ್ ಇರುತ್ತೆ ಅಂಡ್ ಈವನ್ ನಾನು ಇಲ್ಲಿ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ನಿಮ್ಮದು ಇನ್ಕಮ್ ಚೆನ್ನಾಗಿದೆ, ನಿಮ್ಮದು ಸಿಬಿಲ್ ಚೆನ್ನಾಗಿದೆ ಅಂತಂದ್ರೆ ಈ ಒಂದು ಆ್ಯಪಲ್ಲಿ ಡೈರೆಕ್ಟ್ ಆಗಿ 2 ಲಕ್ಷ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅಂದ್ರೆ ನಿಮ್ಮದು ಇನ್ನೂ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗಿಲ್ಲ, ಇನ್ನು ನಿಮ್ಮದು ಇನ್ಕಮ್ ಇಲ್ಲ ಅಂತಂದ್ರೆ ನಿಮಗೆ ಸಾಲ ಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ 500 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಅದಾದ ನಂತರ ಇಲ್ಲಿ ಬರ್ತಾ ಬರ್ತಾ ಲೆವೆಲ್ ಅಪ್ ಆಗ್ತಾ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ನಿಮಗೆ ಸಿಗುತ್ತೆ. ಓಕೆ, ಸೊ ಸಿಬಿಲ್ ಚೆನ್ನಾಗಿದ್ರೆ ಡೈರೆಕ್ಟ್ 2 ಲಕ್ಷ, ಸಿಬಿಲ್ ಚೆನ್ನಾಗಿಲ್ಲ ಅಂತಂದ್ರೆ ಅಥವಾ ಇನ್ಕಮ್ ನಿಮ್ಮದು ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ, ಇನ್ಕಮ್ ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ನಿಮಗೆ ಇಲ್ಲಿ 500 ರೂಪಾಯಿಂದನೇ ಸ್ಟಾರ್ಟಿಂಗ್ ಇರುತ್ತೆ. ಓಕೆ, ಸೊ ನನಗೆ ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗ್ತಾ ಇದೆ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಲೋನ ತಗೊಂಡಿದ್ದೆ, ಇವಾಗ ನಾನು ರೀಪೇಮೆಂಟನ್ನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಡ್ಡಿ ಮಾತ್ರ ನಾನು ಕೊಡ್ತಾ ಇದ್ದೀನಿ, ಯಾಕೆಂತಂದರೆ ನನಗೆ ಇಲ್ಲಿ ಬೋನಸ್ ಸಿಗ್ತಾ ಬರುತ್ತೆ. ಸೊ ಅದು ಇನ್ವಿಟೇಷನ್ ಬೋನಸ್ ಇರುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಬಡ್ಡಿನ ಮಾತ್ರ ಇಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಸಲು ಜೊತೆಗೆ ಬಡ್ಡಿ ಕೂಡ ನೀವು ಪೇಮೆಂಟ್ ಮಾಡಬೇಕು. ಓಕೆ, ಸೊ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಮೇಕ್ ರಿಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇದನ್ನು ರಿಪೇಮೆಂಟ್ ಪ್ರಾಸೆಸ್ ಆಗಿ ತಗೊಳ್ಳಿ. ಓಕೆ, ಅದಾದ ನಂತರ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಓಕೆನಾ, ಸೊ ಇಲ್ಲಿ ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ನಿಮಗೆ ರಿಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ನೀವು UPI ಇಂದ ಮಾಡ್ಕೋಬೋದು. ಲೈಕ್ ಇಲ್ಲಿ UPI ಆ್ಯಪಿಂದ ಮತ್ತು ಗೂಗಲ್ ಪೇ ಆ್ಯಪಿಂದ ಮತ್ತು ಫೋನ್ಪೇ, ಕ್ರೆಡಿಟ್ ಆ್ಯಪಿಂದ ನಿಮ್ಮ ಕಡೆ ಯಾವುದಾದ್ರು ಅದರ್ ಆಪ್ಷನ್ಸ್ ಇರುತ್ತೆ ನೋಡಿ. UPI ಇದು ಆಪ್ಷನ್ಸನ್ನು ನೀವು ನೋಡಿಕೊಂಡು ನೀವು UPI ಥ್ರೂ ಪೇಮೆಂಟ್ ಮಾಡ್ಕೋಬೋದು ಅಥವಾ ಡೆಬಿಟ್ ಕಾರ್ಡ್ಸ್ ಥ್ರೂ ಪೇಮೆಂಟ್ ಮಾಡ್ಕೋಬೋದು. ಡೆಬಿಟ್ ಕಾರ್ಡ್ಸ್ ನೋಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಅದರಿಂದ ನೀವು ಟೈಮ್ ಸರಿಗೆ ಪೇಮೆಂಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮದು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೆಟ್ ಬ್ಯಾಂಕಿಂಗ್ ಕೂಡ ನೀವು ಯೂಸ್ ಮಾಡಿಕೊಂಡು ರೀಪೇಮೆಂಟನ್ನು ಮಾಡ್ಕೋಬೋದು. ನಾನಿಲ್ಲಿ ಈಸಿ ಮೆಥಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ, ಅದು UPI. ಸೊ ಇಲ್ಲಿ ಫೋನ್ಪೇನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಲವಾರು ಜನ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತಾ ಇರ್ತೀರಾ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ ತಕ್ಷಣ ರೀಡೈರೆಕ್ಟ್ ಮಾಡುತ್ತೆ. ಸೊ ನೀವು ಜಸ್ಟ್ ರೀಪೇಮೆಂಟನ್ನು ಮಾಡಿಕೊಂಡು ನೆಕ್ಸ್ಟ್ ಅದು ನಿಮಗೆ ರೀಡೈರೆಕ್ಟ್ ಆಗುತ್ತೆ. ಓಕೆ, ರಿಪೇಮೆಂಟನ್ನು ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಪಿನ್ನನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆ, ನೋಡ್ತಾ ಇರ್ಬೋದು ನಮ್ಮದು ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಓಕೆ, ಸೊ ಈಗ ನೀವು ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಲೋನ್ ರೀಪೇಡ್ ಅಂತ ಬರ್ತದೆ. ಅಂದರೆ ನಾನು 500 ರೂಪಾಯಿ ತೊಗೊಂಡಿದ್ದೆ. ಸೊ ನಾನು ಇಲ್ಲಿ ರೀಪೇಮೆಂಟನ್ನು ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಈಗ ನೋಡ್ತಾ ಇರ್ಬೋದು ಮತ್ತೆ ಬ್ಯಾಕ್ ಟು ಮೈ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಮತ್ತೆ ನನಗೆ ಲೋನ್ ಆಫರ್ ಬರ್ತಾ ಇದೆ. 4,000 ರೂಪಾಯಿ ನೋಡ್ತಾ ಇರ್ಬೋದು. 2,500 ರೂಪಾಯಿ, 1,500 ರೂಪಾಯಿ, 1,000 ರೂಪಾಯಿ, ಅದೇ ರೀತಿಯಾಗಿ 500 ರೂಪಾಯಿ. ಓಕೆ, 500 ರೂಪಾಯಿ ತೊಗೊಂಡಿದ್ದೆ ನಾನು ಲಾಸ್ಟ್ ಟೈಮು. ಸೊ ಇವಾಗ ನೋಡ್ತಾ ಇರ್ಬೋದು, ಇನ್ ಕೇಸ್ ನಾನು ಇವಾಗ 4,000 ರೂಪಾಯಿ ತೊಗೊತೀನಿ ಅಂದ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು 62 ದಿನ ನನಗೆ ರೀಪೇಮೆಂಟ್ ಟೆನ್ಯೂರ್ ಕೊಡ್ತಾ ಇದ್ದಾರೆ. ಮಂತ್ಲಿ ಪೇಮೆಂಟ್ ಬಂದುಬಿಟ್ಟು 2,120 ರೂಪಾಯಿ ಪೇಮೆಂಟ್ ಮಾಡಬೇಕು 62 ದಿನಕ್ಕೆ. 2 ಮಂತ್ಲಿ ಪೇಮೆಂಟ್ಸ್ ಇರುತ್ತೆ. ಸೊ 4,000 ರೂಪಾಯಿಗೆ. ಸೊ ಇಲ್ಲಿ ಟೋಟಲ್ ಬಂದ್ಬಿಟ್ಟು 4,240 ರೂಪಾಯಿ ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡ್ತಾ ಇರ್ಬೋದು 330 ರೂಪಾಯಿ ಕಟ್ ಆಗಿಬಿಟ್ಟು ನಮಗೆ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಆಗೋದು ಅಮೌಂಟ್ ಬಂದ್ಬಿಟ್ಟು 3,670 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು 240 ರೂಪಾಯಿ ಇಂಟ್ರೆಸ್ಟು ಆಗ್ತಾ ಇದ್ದಾರೆ. 4,240 ರೂಪಾಯಿ ಟೋಟಲ್. ಓಕೆ, ಸೊ ಇಲ್ಲಿ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀಪೇಮೆಂಟ್ ಶೆಡ್ಯೂಲ್ ಕೂಡ ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ತೋರಿಸ್ತೀನಿ ನೋಡಿ. 29/4/2025ಕ್ಕೆ 2,120 ರೂಪಾಯಿ ಮತ್ತು ಈ 30/5/2025ಕ್ಕೆ ಸೊ ಇಲ್ಲಿ 2,120 ರೂಪಾಯಿ. ಓಕೆ, ಸೊ ತೊಗೊಬೇಕು. ಸೊ ಕಂಟಿನ್ಯೂ ಮಾಡ್ಕೊಂಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿಕೊಂಡು ಲೋನ ತೊಗೋಬೋದು. ನಾನು ಇಲ್ಲಿ 500 ರೂಪಾಯಿ ಮಾತ್ರ ತೊಗೊತಾ ಇದ್ದೀನಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇದೇ ರೀತಿಯಾಗಿ ನೀವು ದೊಡ್ಡ ಅಮೌಂಟ್ ಕೂಡ ತೊಗೋಬೋದು. 2 ಲಕ್ಷ ರೂಪಾಯಿವರೆಗೆ ಅಮೌಂಟನ್ನು ನೀವು ತೊಗೋಬೋದು. ಸೊ ಇಲ್ಲಿ 62 ದಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ 31 ದಿನ ಸ್ಟಾರ್ಟಿಂಗ್ ತೋರಿಸ್ತಾ ಇತ್ತು ಅಂತಂದರೆ 31 ದಿನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ 2 ಮಂತ್ಲಿ ಪೇಮೆಂಟ್ಸನ್ನು ನಾನು ಮಾಡಬೇಕಾಗಿರುತ್ತೆ 265 ರೂಪಾಯಿದು. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡ್ತಾ ಇರ್ಬೋದು 41 ರೂಪಾಯಿ ಕಟ್ ಆಗಿಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಆಗೋದು ಅಮೌಂಟು 459 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟು 30 ರೂಪಾಯಿ, ಟೋಟಲ್ ಡ್ಯೂ ಅಮೌಂಟು 530 ರೂಪಾಯಿ. ಸೊ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಇದನ್ನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈಸ್ ಇಶ್ಯೂ. ಸೊ ಈಗ ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ವರ್ಕಿಂಗ್ ಅಂತ ಬರುತ್ತೆ. ವಿತಿನ್ 2 ಮಿನಿಟ್ಸಲ್ಲೇ ನನಗೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಇವಾಗ ಅಗ್ರಿಮೆಂಟ್ ಬಂದಿದೆ, ಲೋನ್ ಅಗ್ರಿಮೆಂಟು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ನೋಡ್ತಾ ಇರ್ಬೋದು ಇವಾಗ ಡಿಸ್ಪೋಸ್ ಆಗಿದೆ ಅಮೌಂಟ್ ಅನ್ನೋದು. ವಿತಿನ್ 2 ಮಿನಿಟ್ಸಲ್ಲೇ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ಮೆಸೇಜ್ ಬರುತ್ತೆ. ನಮಗೆ ಲೈವ್ ಆಗಿ ಮೆಸೇಜನ್ನು ಕೂಡ ನಮಗೆ ತೋರಿಸ್ಕೊಡ್ತೀನಿ, ಬ್ಯಾಂಕ್ ನೋಟಿಫಿಕೇಶನ್. ಓಕೆನಾ. ಓಕೆ ಗೈಸ್, ನನಗೆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಡಿಸ್ಪೋಸ್ ಆಗಿದೆ. ಸೊ ಓಕೆ, ನೋಡ್ತಾ ಇರ್ಬೋದು ಲೋನ್ ಆಫ್ ಫೈಂಡೆಡ್ ಈಸ್ ಡೆಪಾಸಿಟೆಡ್ ಇನ್ ಯೋರ್ ಬ್ಯಾಂಕ್ ಅಂತ ಬರ್ತಾ ಇದೆ. ಸೊ ಈ ರೀತಿಯಾಗಿ ನನಗೆ ಆಲ್ರೆಡಿ ಡೆಪಾಸಿಟ್ ಆಗಿದೆ ಅಮೌಂಟ್ ಅನ್ನೋದು. ಸೊ ರಿಸಿಪ್ಟ್ ನಂಬರ್ ಕೂಡ ನಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಅಕೌಂಟ್ ನಂಬರ್ ಇಲ್ಲಿದೆ ರೈಟ್. ಸೊ ಈ ರೀತಿಯಾಗಿ ನನಗೆ ಆಲ್ರೆಡಿ ಅಮೌಂಟ್ ಅನ್ನೋದು ರಿಸೀವ್ ಆಗಿದೆ. ಸೊ ಬ್ಯಾಂಕ್ ಅಕೌಂಟ್ಗೆ ನನಗೆ ಬಂದಿದೆ ಗೈಸ್. ಓಕೆ, ಕನ್ಫರ್ಮ್ ರಿಸಿಪ್ಟ್
ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ಆ್ಯಂಡ್ ರೀಪೇಮೆಂಟ್ ಮಾಡೋದು ನೋಡ್ತಾ ಇರ್ಬೋದು. ಟೋಟಲ್ ಡ್ಯೂ ಅಮೌಂಟು ಇಲ್ಲಿ ತೋರಿಸ್ತಾ ಇದೆ ಆ್ಯಂಡ್ ಪೇಮೆಂಟ್ ಮಾಡಬೇಕು ಎಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡ್ಯೂ ಡೇಟ್ ಕೂಡ ತೋರಿಸ್ತಾ ಇದೆ. ಓಕೆ, ಸೊ ಈ ರೀತಿಯಾಗಿ ನೀವು ಲೋನ್ನ ತಗೋಬೋದು. ಸೊ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಅಂತ, ಹೌದು ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಸೊ 4.6 ಸ್ಟಾರ್ಟಿಂಗ್ ಇದೆ, 20 ಲಕ್ಷ ರೀಚ್ ಇದಾವೆ, 1 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮದು ಸಿಬಿಲ್ ಚೆನ್ನಾಗಿತ್ತು ಅಂತಂದರೆ, ಅಂದರೆ ಸಿಬಿಲ್ ಸ್ಕೋರ್ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ನೀವು ಇನ್ಸ್ಟಂಟ್ ಆಗಿ ಲೋನ ತಗೋಬೋದು. 2 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. 101% ಲೋನ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ನಮಗೆ ಫಸ್ಟ್ ಲಿಂಕ್ಗೆ ಕೊಟ್ಟಿರ್ತೀನಿ ಈ ಒಂದು ಆ್ಯಪ್ದು. ಓಕೆನಾ? ಸೊ ಯಾಗೈಸ್ ಇದಾಗಿರುತ್ತೆ ಇದನ್ನು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.